ಮಣ್ಣು ಕೊಡಲು ಹೋದವರಿಗೆ ಮಣ್ಣು ಹಾಕಲು ಸಜ್ಜಾಗಿದ್ದು ದಾವೂದ್ನ ತಮ್ಮನ ಟೀಮ್. ಸಂಬಂಧಿಕರ ಸಾವಿನ ಹಿನ್ನೆಲೆಯಲ್ಲಿ ಮಣ್ಣು ಕೊಡಲು ತೆರಳಿದ್ದ ಇಬ್ಬರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದ ಘಟನೆ ನಡೆದಿದೆ. ಮಣ್ಣು ಕೊಡಲು ಹೋದವರಿಗೆ ಸ್ಕೆಚ್ ಹಾಕಿ ಮಣ್ಣು ಮುಕ್ಕಿಸಲು ಸಜ್ಜಾಗಿದ್ರು ಎಂಡಿ ದಾವೂದ್ನ ತಮ್ಮ ಜಿಲ್ಲು ಹಾಗೂ ಆತನ ಸಹಚರರು. ಇಂದು ಇಡೀ ಹುಬ್ಬಳ್ಳಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ. ಚಾಕು, ತಲ್ವಾರ್, ಗಾಜಿನ ಬಾಟಲ್, ಕಟ್ಟಿಗೆ ಹಾಗೂ ಖಾರದ ಪುಡಿಯಿಂದ ದಾವೂದ್ನ ತಮ್ಮ ಜಿಲ್ಲು, ರಾಜೇಶ್ ಕೋರ್ವರ್ ಮತ್ತು ಮಂಜುನಾಥ್ ಗಾಯಕ್ವಾಡ್ ಮೇಲೆ ಮಂಟೂರ್ ರೋಡ್ ಬಳಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಈ ಇಬ್ಬರು ತಮ್ಮ ಸಂಬಂಧಿಕರ ಮಣ್ಣಿಗೆ ಹೋಗಿ ಬರುವ ಸಮಯವನ್ನ ಕಾದು ಕುಳಿತಿದ್ದ ಹೊಚ್ಚಕರು ಮಹಿಳೆಯರೊಂದಿಗೆ ಸೇರಿ ಸುಮಾರು 30 ಜನರ ಗುಂಪು ಏಕಾಏಕಿ ಮಂಜುನಾಥ್ ಹಾಗೂ ರಾಜೇಶ್ನ ಮೇಲೆ ಖಾರದ ಪುಡಿ, ತಲವಾರ್, ಚಾಕು ಹಾಗೂ ಗಾಜಿನ ಬಾಟಲ್ಗಳಿಂದ ಹಲ್ಲೆ ನಡೆಸಿದ್ದಾರೆ. ಹಳೆ ವೈಷಮ್ಯ ಅಥವಾ ಇನ್ಯಾವುದೋ ಕಾರಣವನ್ನ ಇಟ್ಟುಕೊಂಡು ಹಲ್ಲೆ ಮಾಡಲಾಗಿದೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು, ಹಲ್ಲೆಗೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ. ಹಲ್ಲೆಗೆ ಒಳಗಾದ ರಾಜೇಶ್ ಹಾಗೂ ಮಂಜುನಾಥ್ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗಾಯಾಳುಗಳಿಂದ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಇನ್ನು ಈ ಕುರಿತು ಹಲ್ಲೆಗೆ ಒಳಗಾದ ಮಂಜುನಾಥ್ ತಾಯಿ ಗಂಗವ್ವ ಮಾತನಾಡಿದ್ದು, ಮಣ್ಣು ಕೊಡಲು ಹೋದ ನನ್ನ ಮಗ ಹಾಗೂ ತಮ್ಮನ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ಜನ ಇದ್ರಂತ ಬೇಕಾ? 34 ಮಂದಿ ಅದಾರ್ರಿ ಅವ್ರು. ನನ್ನ ಮಗ ಕೇಳಿ ನೀವು ಹೇಳ್ತಾನೆ. ಯಾರ್ಯಾರು ನೋಡ್ದಾರ? ನನ್ನ ಮಗ ನೋಡ್ದಾರ್ರಿ, ನಮ್ಮ ತಮ್ಮ ಒಬ್ಬನು ರಾಜೇಶ್ ಅವ್ರು ಕೊಟ್ಟಾರ. ತಲೋರ ಇತ್ತಂತ್ರಿ, ಸೋಡಾ ಬಾಟ್ಲಿಗಳು, ಕಾರ್ಪುಡಿ, ಬಡಿಗಿ, ಕಲ್ಲು ಅಂದ್ರೆ ಇವೆಲ್ಲ ನೋಡಿ ಮೊದ್ಲಕ್ಕ ಪ್ಲಾನ್ ಮಾಡ್ಕೊಂಡಿದ್ರ? ಪ್ಲಾನ್ ಮಾಡಿರ್ಬೇಕ್ರಿ ಅವ್ರು. ಪ್ಲಾನ್ ಮಾಡಿ ಅವಾಗ ನಮ್ಮದು ಏನ್ರಿ ಕಡೆ ತೋರ್ಸ್ರಿ ನೀವು. ನಮ್ಮ ಮಗಗೆ ಹೆಂಗ ಬಂತಾದ ನೀವು ಇನ್ಕ್ವೈರಿ ಮಾಡ್ಬೇಕಾದ್ರೆ ನಮಗೆ ನನ್ನ ಮಕ್ಕಳಿಗೆ ಏನು ಹೆಂಗೆ ಬಿಟ್ಟಿಲ್ರಿ ನಾವು ಅದು ಗೊತ್ತಿದ್ದವ್ರು ನಾವು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಮಂಜುಳಾ ಜಾಧವ್ ಭೇಟಿ ನೀಡಿ ಘಟನೆಯ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ರಿಲೇಷನ್ ಅವ್ರ ಅಂತಂದ್ರೆ ಯಾರ್ಯಾರು ಅದಾರೆ ಅವರೆಲ್ಲ ಸೇರಿ ಹೆಣ್ಮಕ್ಳು ಹೆಣ್ಮಕ್ಳ ಕೈಯಾಗ ಆರಿ ಕೊಡೋದು, ಕಾರ್ಪುಡಿ ಕೊಡೋದು, ಬಾಟ್ಲಿ ಎಲ್ಲಾನು ಕೊಟ್ಟಾರೆ. ಎಲ್ಲ ಕೊಟ್ಟು ಅವರೆಲ್ಲ ಹೆಣ್ಮಕ್ಳು ಎದ್ರ ಸಂಬಂಧ ಮೇಡಮ್? ಇದ್ರ ಕಾರಣ ಏನು? ಕಾರಣ ಏನು ಗೊತ್ತಿಲ್ಲ. ಕಾರಣ ಇಲ್ಲಾಂದ್ರೆ ಹೊಡೆದಾರಿ. ಮಣ್ಣು ಕೊಡಕ್ಕೆ ಹೋದ್ರೆ ಏನು ಕಾರಣ ಇರ್ತಿದ್ರಲ್ಲ, ಮಣ್ಣಿಗೆ ಹೋಗ್ಯಾರ. ಅಮ್ಮ ತಡಿ, ನೀನು ಮಾತಾಡ್ತಾರೆ ಯಾವ ತಡಿಬೇಕು? ಬಾಜುಕ್ ಹೋಗ್ಯಾರ. ಸತ್ತಾರ ಅನ್ಬೇಕು ಹೋಗಬೇಕಲ್ರಿ ಮಣ್ಣು ಕೊಡಲ್ಲಿ. ಮಣ್ಣು ಕೊಡಕ್ಕೆ ಹೋಗಕ್ಕೆ ಆಗಿದ್ರಿ. ಸೋಡಾ ಬಾಟ್ಲಿ, ತಲವಾರ್ ತಂದ್ರೆ ಆರಿ ಹೆಣ್ಮಕ್ಳ ಕೈಯಾಗ ಕೊಡೋದು ಬೇಕಾದ್ರೆ ನೀವು ಇವ್ರ ತಪ್ಪ ಅವ್ರ ತಪ್ಪ ಅಂತೇಳಿ ನೀವು ಸಿಸಿ ಕ್ಯಾಮ್ರಾ ಮೇಡಮ್ ಈಗ ಕಿಮ್ಸಿಗೆ ಬಂದಿದ್ರಲ್ರಿ? ಹುಬ್ಬಳ್ಳಿಯಲ್ಲಿ ದಿನಕ್ಕೊಂದು ಅಪರಾಧ ಕೃತ್ಯ ನಡೆಯದೇ ಇದ್ರೆ ಹುಬ್ಬಳ್ಳಿಯನ್ನ ಛೋಟಾ ಮುಂಬೈ ಎಂದೇ ಕರೆಯಲು ಅಸಾಧ್ಯವಾಗಿದೆ. ಪುಡಿ ರೌಡಿಗಳ ಅಟ್ಟಹಾಸ, ವೈಯಕ್ತಿಕ ವೈಷಮ್ಯದ ಹಿನ್ನೆಲೆ, ಗುಂಪುಗಳ ನಡುವೆ ಮಾರಾಮಾರಿ ಹೀಗೆ ವಿವಿಧ ಅಪರಾಧ ಚಟುವಟಿಕೆಗಳು ಹುಬ್ಬಳ್ಳಿಯಲ್ಲಿ ದಿನವೂ ನಡೆಯುವುದು ವಾಡಿಕೆಯಾದಂತಾಗಿದೆ. ಅಪರಾಧ ಕೃತ್ಯವನ್ನ ಎಸಗುವ ಅಪರಾಧಿಗಳಿಗೆ ಕಠಿಣವಾದ ಶಿಕ್ಷೆ ನೀಡದೇ ಇರುವ ಹಿನ್ನೆಲೆಯಲ್ಲಿ ಅಪರಾಧ ಕೃತ್ಯಗಳನ್ನ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಭಯ ಹುಟ್ಟಿಸಬೇಕಾದ ಕಾನೂನು ವ್ಯವಸ್ಥೆ ಕಣ್ಮುಚ್ಚಿ ಕುಳಿತಿದೆ. ಏನಾದರೂ ಪೊಲೀಸರು ಈ ಘಟನೆಯ ಕುರಿತು ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ನಿತೀಶ್ ಜಾಧವ್ ಜೊತೆ ಸಂಜಯ್ ಕ್ಯಾರ್ಕಟ್ಟಿ, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ, ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.